ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೌಕರಿ ಗೆಳೆಯ. ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೇ, ಇವತ್ತು ನಾನು ನಿಮ್ಮ ಮುಂದೆ ಒಂದು ಐಡಿಯಾವನ್ನು ತರಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂತಂದರೆ ನಮ್ಮ ದಿನನಿತ್ಯ ಜೀವನದಲ್ಲಿ ಐಡಿಯಾಸ್ ತುಂಬಾ ಮುಖ್ಯವಾದಂತಹ ರೋಲ್ನ ಪ್ಲೇ ಮಾಡ್ತವೆ. ಸೊ ಇವತ್ತು ನಾನು ಹೇಳ್ತಿರೋಂತಹ ಒನ್ ಆಫ್ ದಿ ಐಡಿಯಾ ವಿಚ್ ಈಸ್ ವೆರಿ ಮಚ್ ಇಂಟ್ರೆಸ್ಟಿಂಗ್ ಅಬೌಟ್ ದ ಟ್ರಾಫಿಕ್ ರೂಲ್ಸ್, ಅಬೌಟ್ ದ ಟ್ರಾಫಿಕ್ ಸಿಗ್ನಲಿಂಗ್. ಸೊ ಈ ಐಡಿಯಾ ನಿಮ್ಮ ದಿನನಿತ್ಯವನ್ನು ಜೀವನದಲ್ಲಿ ಚೇಂಜಸ್ ತರ್ಬೋದು ಅಥವಾ ತರದೇ ಇರ್ಬೋದು, ಬಟ್ ಡೆಫಿನೆಟ್ ಆಗಿ ಇಂಪ್ಯಾಕ್ಟ್ ಅಂತೂ ಇದ್ದೇ ಇದೆ. ಸೊ ಲೆಟ್ ಅಸ್ ಗೋ ಇನ್ ಡೀಪ್ ಇನ್ ಟು ದ ಐಡಿಯಾ. ಯಾರೆಲ್ಲ ನಮ್ಮ ಚಾನಲ್ನ ಮೊದಲಾಗಿ ವೀಕ್ಷಿಸ್ತಾ ಇದ್ದೀರಾ, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ಇದೇ ಥರ ಹಲವಾರು ಐಡಿಯಾಸ್ ಇರ್ಬೋದು, ಸ್ಕೀಮ್ಸ್ ಇರ್ಬೋದು, ನೋಟಿಫಿಕೇಷನ್ಸ್ ಇರ್ಬೋದು, ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಸೊ ಗೈಸ್, ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋದು ಟ್ರಾಫಿಕ್ ಬಗ್ಗೆ. ಸೊ ಫೈನ್ಸ್ ಆನ್ ಟ್ರಾಫಿಕ್ ಇಂಡಿಯನ್ ಗೌರ್ಮೆಂಟಲ್ಲಿ ಆಗಿರ್ಬೋದು, ನಮ್ಮ ಕರ್ನಾಟಕ ಗೌರ್ಮೆಂಟಲ್ಲಿ ಆಗಿರ್ಬೋದು, ಟ್ರಾಫಿಕ್ಕು ವೈಲೇಟ್ ಮಾಡಿದ್ದೀವಿ ಅಂತಂದರೆ ಡೆಫಿನೆಟ್ ಆಗಿ ಪೆನಲೈಸ್ಡ್ ಆಗೇ ಆಗ್ತೀವಿ. ಯಾವಾಗ ನಮ್ಮ ಗೌರ್ಮೆಂಟಲ್ಲಿ ಸೆಟಪ್ ಮಾಡಿರೋಂಥ ಕಣ್ಣುಗಳು, ಐ ಮೀನ್ CCTVs ರೆಕಾಗ್ನೈಸ್ ಮಾಡ್ತವೆ, ಆವಾಗ ಮಾತ್ರನೇ ನಾವು ಪೆನಲೈಸ್ ಆಗ್ತೀವಿ. ಲೈಕ್ CCTVs ಮಾತ್ರನೇ ಇದಕ್ಕೆ ಮಾನಿಟ್ರಿಂಗ್ ಮಾಡೋಕ್ಕೆ ಸಾಧ್ಯ ಇದೆ. ಬಟ್ ಈಗ CCTV ಇಲ್ಲ ಅಂತಂದಾಗ ಯಾರು ಮಾನಿಟ್ರ್ ಮಾಡಬೇಕು? CCTV ಇಲ್ಲ ಅಂತಂದಾಗ ನಾವು ಜನರು ನಮಗೆ ನಾವೇ ಮಾನಿಟರ್ ಮಾಡಿಬಿಟ್ಟು ನಾವು ಫೇವರ್ ಮಾಡ್ಕೋಬೇಕಾಗುತ್ತೆ. ಸೊ ನಾನು ಈ ಥರ ಒಂದು ಫೇವರನ್ನು 3 ರೂಲ್ಸಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗೆಳೆಯರೇ, ಇದೊಂದು ಸ್ಮಾಲ್ ಐಡಿಯಾ. ಇದು ನಿಮ್ಮ ಜೀವನದಲ್ಲಿ ಚೇಂಜಸ್ ತರ್ಬೋದು, ಅಥವಾ ಯಾರೆಲ್ಲ ನಮ್ಮ ಗೌರ್ಮೆಂಟ್ ಅಫಿಷಿಯಲ್ಸ್ ಇರ್ಬೋದು, ಬೇರೆ ಯಾರಾದರೂ ಇರ್ಬೋದು, ನೋಡ್ತಾ ಇರೋರು ಸ್ಟೂಡೆಂಟ್ಸ್ ಇರ್ಬೋದು, ನೀವು ನಿಮ್ಮ ಪ್ರಾಜೆಕ್ಟ್ ವರ್ಕ್ಸಲ್ಲಿ ಆಗಿರ್ಬೋದು, ಬೇರೆ ಥರದ ಆಗಿರೋದ್ರು ಅದರಲ್ಲಿ ನೀವು ಇದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಈಗ ನೋಡಿ, ಈ ಫೇವರ್ ಬಂದ್ಬಿಟ್ಟು 3 ರೂಲ್ ಇದೆ. ರೂಲ್ ನಂಬರ್ 1, ಯಾರೆಲ್ಲ ವೈಲೇಟ್ ಮಾಡ್ತಾರೆ, ಲೈಕ್ ಹೆಲ್ಮೆಟ್ ಹಾಕದೇ ಇರ್ಬೋದು, ರ್ಯಾಶ್ ಡ್ರೈವಿಂಗ್ ಇರ್ಬೋದು, ಎರಡು ಜನಕ್ಕಿಂತ ಹೆಚ್ಚಾಗಿ ಟ್ರಾವೆಲ್ ಮಾಡ್ತಾ ಇರ್ಬೋದು ವೆಹಿಕಲ್ಸಲ್ಲಿ, 2 ವೀಲರಲ್ಲಿ ಇರ್ಬೋದು, 4 ವೀಲರ್ ಇದ್ದರೆ ರ್ಯಾಶ್ ಡ್ರೈವಿಂಗ್ ರೂಲ್ಸ್ನ ವೈಲೇಟ್ ಮಾಡೋದಿರ್ಬೋದು, ಸಿಗ್ನಲನ್ನು ವೈಲೇಟ್ ಮಾಡೋದಿರ್ಬೋದು. ಓಕೆ, ಈ ಥರದಂತಹ ಸನ್ನಿವೇಶಗಳು ಯಾರೆಲ್ಲ ಅಬ್ಸರ್ವ್ ಮಾಡ್ತೀರಾ, ಇನ್ ರೂಲ್ 2ನಲ್ಲಿ ಯಾವುದೇ ಸಿಟಿಸನ್ ಆಗಿರ್ಬೋದು ಈ ಥರ ಸಿಚುವೇಷನ್ಸ್ ಅಬ್ಸರ್ವ್ ಮಾಡಿದೆ, ಫಸ್ಟ್ ಇಮಿಡಿಯೇಟಾಗಿ ಪಿಕ್ಚರ್ನ ಕ್ಯಾಪ್ಚರ್ ಮಾಡಿ. ಸೊ ದಟ್ ಪಿಕ್ಚರಲ್ಲಿ ನೇಮ್ ಪ್ಲೇಟ್ ಆ್ಯಂಡ್ ದ ಕ್ಯಾಂಡಿಡೇಟ್ ಫೋಟೋನ ಬರೋ ಥರ ಪಿಕ್ಚರ್ನ ತೊಗೋಬೇಕಾಗುತ್ತೆ. ನಂತರ ವಿಡಿಯೋ ಆದರೆ ವಿಡಿಯೋನೂ ಸಹ ತಗೊಳ್ಳಿ. ಇನ್ ಕೇಸ್ ರ್ಯಾಶ್ ಡ್ರೈವಿಂಗ್ ಇದ್ದರೆ ವಿಡಿಯೋನೂ ಸಹ ನೀವು ತೊಗೊಳಕ್ಕೆ ಪರ್ಮಿತರ್ ಇರ್ತೀರಾ. ಓಕೆ, ಆ್ಯಸ್ ಯೂಶ್ವಲ್ ನೀವು ರೆಕಾರ್ಡಿಂಗ್ ಮಾಡ್ತಾ ಇರ್ತೀರಾ, ಸೊ ಆ ಥರ ವೀಡಿಯೋಸು ಸಹ ಮಾಡ್ಬೋದು. ಇದು ಓನ್ಲಿ ಟ್ರಾಫಿಕ್ಗೆ ಮಾತ್ರನೇ ನಾನು ಹೇಳ್ತಾ ಇದ್ದೀನಿ ಗೆಳೆಯರೆ, ಬೇರೆ ಯಾವುದಕ್ಕೂ ಇಲ್ಲ, ಓನ್ಲಿ ಫಾರ್ ಟ್ರಾಫಿಕ್ ವೈಲೇಷನ್ಸಿಗೆ ಮಾತ್ರನೇ. ಈಗ ರೂಲ್ 3ನಲ್ಲಿ ನಮ್ಮ ಗೌರ್ಮೆಂಟ್ ಅವ್ರು ಮಾಡಬೇಕಾಗಿದ್ರಂತಹ ಒಂದು ಸಹಾಯ. ಓಕೆ, ಇದು ಈ ಥರ ಮಾಡೋದ್ರಿಂದ ನನ್ನ ಅಭಿಪ್ರಾಯದಲ್ಲಿ ಸಮ್ ಆರ್ ದಿ ಸ್ಮಾಲ್ ಇರ್ಬೋದು, ಬಿಗ್ ಇರ್ಬೋದು, ಮೀಡಿಯಮ್ ಇರ್ಬೋದು, ಲಾರ್ಜ್ ಇರ್ಬೋದು, ಇಂಪ್ಯಾಕ್ಟಲ್ಲಿ ಅಂತೂ ಬಂದೇ ಬರುತ್ತೆ. ನೋಡಿ, ಇವಾಗ ವೈಲೇಟ್ ಮಾಡ್ತಾರೆ, ಎಲ್ಲೆಲ್ಲಿ CCTV ಇರುತ್ತೆ ಅಲ್ಲೆಲ್ಲ ಜನ ಎಚ್ಚರ ಇರ್ತಾರೆ. ಅಲ್ಲೂ ಕೆಲವೊಬ್ಬರು ಪೊರ್ಕಿ ಕ್ಯಾಂಡಿಡೇಟ್ಸ್ ಇರ್ತಾರೆ, ಅವರು ಇಮಿಡಿಯೇಟಾಗಿ ರ್ಯಾಶ್ ಡ್ರೈವಿಂಗ್ ಮಾಡ್ಕೊಂಡು ಹೋಗೋದಿರ್ಬೋದು, ಡ್ಯಾಶ್ ಹೊಡಿತಾರೆ, ಅಲ್ಲೇ ಸಿಗ್ನಲ್ನ ಕ್ರಾಸ್ ಮಾಡ್ತಾರೆ, ಬೀಳ್ತಾರೆ, ಆಕ್ಸಿಡೆಂಟ್ಸ್ ಆಗ್ತವೆ. ಎಷ್ಟೋ ಜನ ಸಿಗ್ನಲಲ್ಲಿ ಸ್ಟಾಪ್ ಸಿಗ್ನಲ್ ಹಾಕಿದ ಮೇಲೆ ನಿಂತಿದ ನಂತರನೂ ಆ ಹಿಂದೆನಿಂದ ಬಂದು ಡ್ಯಾಶ್ ಹೊಡಿತಾರೆ. ಸೊ ಇದೆಲ್ಲ ಆಗೋದು ಯಾವುದರಿಂದ? ಭಯ ಇಲ್ಲದೆ ಕಾರಣದಿಂದ. ಸೊ ಈ ಭಯವನ್ನು ಒಂದು ನಮ್ಮ ಸಿಟಿಸನ್ಸಲ್ಲಿ ನಮಗಾಗಿ ನಾವೇ ಮಾಡ್ಕೊತಿರೋ ಅಂಥ ಒಂದು ಫೇವರ್ ಇದು. ಆ ಥರ ಮಾಡಬೇಕು ಅಂತಂದರೆ ನನ್ನ ಒಪಿನಿಯನ್ ಏನಂತಂದರೆ, ಈ ಥರ ತೊಗೊಂಡಿರೋ ಅಂತಹ ವೀಡಿಯೋಸ್ ಆಗಿರ್ಬೋದು, ಪಿಕ್ಚರ್ ಆಗಿರ್ಬೋದು, ಗೌರ್ಮೆಂಟು ಒಂದು ವೆಬ್ಸೈಟ್ನ ಒಂದು ವೆಬ್ ಲಿಂಕ್ನ ಕೊಡಬೇಕಾಗುತ್ತೆ. ಒಂದು ವೆಬ್ಸೈಟ್ ಇರ್ಬೋದು, ವೆಬ್ ಲಿಂಕ್ನ ಇರ್ಬೋದು. ಸೊ ಆ ವೆಬ್ ಲಿಂಕಲ್ಲಿ ಒಂದು ಫಾರ್ಮ್ನ ಫಿಲ್ ಮಾಡೋಕ್ಕೆ ಕೊಡಬೇಕು, ಅವಕಾಶ ಮಾಡಿಕೊಡ್ಬೇಕು. ಯಾರಿಗೆ? ನಮ್ಮ ಸಿಟಿಸನ್ಸ್ಗೆ. ಸೊ ಈ ಫಾರ್ಮಲ್ಲಿ ಏನೆಲ್ಲ ತುಂಬಬೇಕಾಗುತ್ತೆ? ವೆರಿ ಬೇಸಿಕ್ ಡೀಟೇಲ್ಸ್ ಆಫ್ ದ ಕ್ಯಾಂಡಿಡೇಟ್. ಯಾರು ಅಪ್ಲೋಡ್ ಮಾಡ್ತಾ ಇದ್ದಾರೆ ಆ ಕ್ಯಾಂಡಿಡೇಟಿನ ಇನ್ಫಾರ್ಮೇಷನ್ ತೊಗೊಳೋದು ತುಂಬ ಮುಖ್ಯ. ಯಾಕೆಂತಂದರೆ ಕೆಲವೊಬ್ಬರು ಸೇಡ್ ಇರ್ಬೋದು. ಸೊ ಅದೇ ಕ್ಯಾಂಡಿಡೇಟ್ ಅವಾಗೇ ವೈಲೇಟ್ ಮಾಡಿರೋ ಫೋಟೋನ್ನೇ ಹಾಕಿದಾನಂತ ಏನು ಪ್ರೂಫು ಅಲ್ವಾ? ಫೋಟೋ ತೊಗೊಂಡಿದ್ದಾಗ ಅದರ ಡೇಟ್ ಆ್ಯಂಡ್ ಟೈಮ್ ರೆಕಾರ್ಡ್ ಆಗಿರಬೇಕು, ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಅದಾದ ನಂತರ ಕ್ಯಾಂಡಿಡೇಟ್ ಇನ್ಫಾರ್ಮೇಷನ್ ವೆರಿಫೈ ಆಗಬೇಕು ಬೈ ಆಧಾರ್ ಅಥೆಂಟಿಕೇಷನ್. ಇವಾಗ ಎಲ್ಲರ ಹತ್ರನೂ ಆಧಾರ್ ಇದೆ. ಇಂಡಿಯನ್ ಗೌರ್ಮೆಂಟ್ ಅಂದಮೇಲೆ ಎಲ್ಲರ ಹತ್ರನೂ ಆಧಾರ್ ಇದ್ದೇ ಇದೆ. ಆಧಾರ್ ಅಥೆಂಟಿಕೇಷನ್ ಆಗಬೇಕು. ಅಪ್ಲೋಡ್ ಮಾಡಬೇಕಾಯ್ತು ಕ್ಯಾಂಡಿಡೇಟ್ಸ್ ಬೇಸಿಕ್ ಡೀಟೇಲ್ಸ್ ತೊಗೋಬೇಕು, ಲೈಕ್ ನೇಮ್ ಇರ್ಬೋದು, ಅವರ ವೆಹಿಕಲ್ ನಂಬರ್ ಇರ್ಬೋದು, ಅಥವಾ ಅವ್ರ ಅಡ್ರೆಸ್ ಇರ್ಬೋದು, ಯಾವುದೊಂದು ಬೇಸಿಕ್ ಡೀಟೇಲ್ಸ್ನ ತೊಗೋಬೇಕಾಗುತ್ತೆ. ನಂತರ ಆ ಫೋಟೋ ಅಥವಾ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಒಂದು ಲಿಂಕ್ನ ಕೊಡಬೇಕಾಗುತ್ತೆ, ಒಂದು ಟ್ಯಾಬ್ನ. ನಂತರ ಈ ಕ್ಯಾಂಡಿಡೇಟ್ ಅವರ ಕ್ರೆಡೆನ್ಷಿಯಲ್ಸ್ನ ವೆರಿಫೈ, ನಾನೇ ಅಪ್ಲೋಡ್ ಮಾಡಿದ್ದೀನಿ ಅನ್ನೋದಕ್ಕೆ ಅವರ ವೆರಿಫೈಯಿಂಗ್ ಅಥಾರಿಟಿ ಮಾಡಬೇಕಾಗುತ್ತೆ. ಅಂದರೆ ಒಂದು ಲಿಂಕ್, ಆಧಾರ್ ಅಥೆಂಟಿಕೇಟ್ ಮಾಡಬೇಕಾಗುತ್ತೆ. ಪ್ರತಿ ಟೈಮ್, ಎವ್ರಿ ಟೈಮ್ ದೇ ಅಪ್ಲೋಡ್, ಇಟ್ ಹ್ಯಾಸ್ ಟು ಬಿ ಆಧಾರ್ ವೆರಿಫೈಡ್. ಓಕೆ, ಬಿಕಾಸ್ ಜೆನ್ಯೂನ್ ಕ್ಯಾಂಡಿಡೇಟ್ಸ್ ಅಪ್ಲೋಡ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ವೆರಿಫಿಕೇಷನ್ನ
ಮಾಡಬೇಕಾಗುತ್ತೆ. ಅದಕ್ಕೂ ಒಂದು ಅವಕಾಶ ಮಾಡಿಕೊಡ್ಬೇಕು ಈ ಪರ್ಟಿಕ್ಯುಲರ್ ಫಾರ್ಮಲ್ಲಿ. ವೆರಿ ಸಿಂಪಲ್ ಫಾರ್ಮ್, ವೆರಿ ಬೇಸಿಕ್ ಡೀಟೇಲ್ಸ್ ಆಫ್ ದ ಕ್ಯಾಂಡಿಡೇಟ್ ಆ್ಯಂಡ್ ದೆನ್ ದ ವೆಬ್ ಲಿಂಕ್ ಟು ಅಪ್ಲೋಡ್, ಐ ಮೀನ್ ದ ಟ್ಯಾಪ್ ಟು ಅಪ್ಲೋಡ್ ವೀಡಿಯೋಸ್ ಆರ್ ಫೋಟೋಗ್ರಾಫ್ಸ್. ನಂತರ ಇಮಿಡಿಯೇಟಾಗಿ ಆ CCTV ಸರ್ವೆಲೆನ್ಸಲ್ಲಿ ನಮ್ಮ ಅಫಿಷಿಯಲ್ಸ್ ಹೇಗಿದ್ದರೂ ವೆರಿಫೈ ಮಾಡೇ ಮಾಡ್ತಾರೆ. ಈ ಕ್ಯಾಂಡಿಡೇಟ್ ಇಲ್ಲಿಲ್ಲ ಅಂದರೆ ಬೇರೆ ಸಿಗ್ನಲ್ ಹತ್ರ ಹೇಗಿದ್ದರೂ ಕ್ರಾಸ್ ಮಾಡಿರ್ತಾರೆ, ಆ ಥರ ಅದೇ ಥರನೇ ಆ್ಯಕ್ಷನ್ನ ಮಾಡಿರ್ಬೋದು. ಸೊ ಈ ಥರ ವೇರಿಫೈ ಆಗಿರೋಂತಹ ಕ್ಯಾಂಡಿಡೇಟ್ಸ್ನ ಗೌರ್ಮೆಂಟ್ ಪೆನಲೈಸ್ ಮಾಡಬೇಕಾಗುತ್ತೆ. ಪೆನಲೈಸ್ ಮಾಡೋದು ಒಂದೇ ಅಲ್ಲ, ನಮ್ಮ ಬಿಲೌಡ್ ಸಿಟಿಸನ್ ಹೂವರ್ ಹ್ಯಾಸ್ ಅಪ್ಲೋಡೆಡ್ ಆರ್ ಟೇಕನ್ ಇನಿಷಿಯೇಟಿವ್ ಇನ್ ಡೂಯಿಂಗ್ ದ ಜಾಬ್, ಡೂಯಿಂಗ್ ಸಚ್ ಆ್ಯಕ್ಟಿವಿಟಿ, ಅವ್ರಿಗೂ ಸಹ ರಿವಾರ್ಡ್ ಅಥವಾ ರೆಕಾಗ್ನೈಸ್ ಮಾಡಬೇಕು. ಇದರ್ ಇನ್ ದ ಫಾರ್ಮ್ ಆಫ್ ಅಪ್ರಿಸಿಯೇಷನ್ ಇರ್ಬೋದು, ಅಪ್ರಿಸಿಯೇಷನ್ ಇರ್ಬೋದು, ಅಥವಾ ಸ್ಮಾಲ್ ರೆಕಾಗ್ನಿಷನ್ ವಿತಿನ್ ದ ಪೋರ್ಟಲಲ್ಲಿರ್ಬೋದು, ಅವ್ರಿಗೊಂದು ಸರ್ಟಿಫಿಕೇಟ್ ಆನ್ಲೈನಲ್ಲಿ ಅಪ್ಲೋಡ್ ಮಾಡಿಕೊಡೋ ಥರ ಇರ್ಬೋದು. ಯು ಆರ್ ದ ಪಾರ್ಟ್ ಆಫ್ ದ ರೂಲ್ಸ್ ಫೇವರ್ಡ್ ಸಿಟಿಜನ್ ಅಂತ ಹೇಳ್ಬಿಟ್ಟು, ಅಥವಾ ಥ್ಯಾಂಕ್ ಯು ಫಾರ್ ಡೂಯಿಂಗ್ ಸಚ್ ಜಾಬ್ ಅಂತ ಹೇಳ್ಬಿಟ್ಟು ಏನೋ ಒಂದು ಸರ್ಟಿಫಿಕೇಟ್ ಕೊಡೋದಿರ್ಬೋದು. ಈ ಥರ ಮಾಡೋದ್ರಿಂದ ಸ್ಟೂಡೆಂಟ್ಸ್ಗಾಗಿರ್ಬೋದು, ಇವಾಗ ನಮ್ಮ ಯೂತಿಂದ ಸೀನಿಯರ್ ಸಿಟಿಸನ್ ತನಕ ಈ ಥರ ಮಾಡೋದ್ರಿಂದ ತುಂಬಾ ಬೆನಿಫಿಟ್ ಆಗುತ್ತೆ ಅಂತ ನಾನು ಬಯಸ್ತಾ ಇದ್ದೀನಿ. ಸೊ ಇದು ನಮಗೆ ನಾವೇ ಮಾಡ್ಕೊತಿರೋ ಅಂಥ ಒಂದು ಫೇವರ್ ಗೈಸ್. ಯಾಕಂತಂದರೆ ಈ ಥರ ಐಡಿಯಾಸ್ನ ಹಾಕಬೇಕಂತ ನಾನು ಮುಂಚೆ ಅಂದ್ಕೊಂಡಿರಲಿಲ್ಲ, ಬಟ್ ಈಗ ಹಾಕಬೇಕಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ನಮ್ಮಲ್ಲಿ ನಾವು ಚೇಂಜಸ್ ತರೋದು ತುಂಬಾ ಇದೆ. ಸೊ ಎಷ್ಟೋ ಜನಕ್ಕೆ ಇದೊಂದು ಐಡಿಯಾ ಆಗಿರ್ಬೋದು, ಅಥವಾ ಫಾರ್ ದ ಅದರ್ ಪೀಪಲ್ ಇಟ್ ಮೈಟ್ ಬಿಕಮ್ ಎ ಪ್ರಾಜೆಕ್ಟ್, ರೈಟ್? ಸೊ ಫಾರ್ ಅದರ್ ಸಿಟಿಸನ್ಸ್ ಇಟ್ ಮೈಟ್ ಬಿಕಮ್ ಎ ಪ್ರಾಜೆಕ್ಟ್ ಆ್ಯಂಡ್ ಇಟ್ ಕ್ಯಾನ್ ಗಿವ್ ಎ ಸ್ಮಾಲ್ ಇನಿಷಿಯೇಷನ್ ಫಾರ್ ಬ್ರಿಂಗಿಂಗ್ ಎ ಬಿಗ್ ಆರ್ಡರ್ ಇಂಪ್ಯಾಕ್ಟ್. ಸೊ ಈ ಥರ ಬರಬೇಕು ಅಂತಂದರೆ ನಾವು ಯಾವುದೇ ಒಂದು ಸಣ್ಣದರಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ ಗೆಳೆಯರೆ. ಸೊ ಅದಕ್ಕಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋನಲ್ಲಿ ನಾನು ಕೊಟ್ಟಿರುವಂತಹ ಐಡಿಯಾನಲ್ಲಿ ಇನ್ನೇನಾದರೂ ಎಡಿಷನ್ನ ಮಾಡಬೇಕು ಅಥವಾ ಇಂಪ್ರೂವ್ಮೆಂಟ್ಸ್ ಕೊಡಬೇಕಂತಿದ್ದೀರಾ, ಅಥವಾ ಸಜೆಷನ್ಸ್ ಕೊಡಬೇಕಂತಿದ್ದೀರಾ, ಅಥವಾ ಚೇಂಜಸ್ ಏನಾದರೂ ಮಾಡಬೇಕಂತಿದ್ದೀರಾ ಅಂತಂದರೆ ದಯಮಾಡಿ ಜಸ್ಟ್ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಕಿರೋ ವಿಡಿಯೋ ಓಕೆ ಫೈನ್, ಈ ಥರ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು, ವೆಲ್ಕಮ್, ಆಲ್ವೇಸ್ ವೆಲ್ಕಮ್. ಇಂಪ್ರೂವ್ಮೆಂಟ್, ಸಜೆಷನ್ಸ್ ಆ್ಯಂಡ್ ಚೇಂಜಸ್ ಆರ್ ಮೋಸ್ಟ್ ಅಪ್ರಿಷಿಯೇಟೆಡ್ ಆ್ಯಂಡ್ ಹೈಲಿ ರೆಕಾಗ್ನೈಸಬಲ್. ಆ್ಯಂಡ್ ಇದೆಲ್ಲ ಮಾಡ್ತಿರೋದು ನಮಗೆ ನಾವೇ ಫೇವರ್ನ ಮಾಡ್ಕೊತಾ ಇದ್ದೀವಿ. ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ಇದೇ ಥರ ಇನ್ನೂ ಹಲವಾರು ವೀಡಿಯೋಸ್ನ ಹಾಕ್ತಾ ಇರ್ತೀನಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ, ಹಾಗೂ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ, ಸೊ ದಟ್ ನಿಮಗೆ ಪ್ರತಿ ವಿಡಿಯೋ ನಾನು ಹಾಕೋದು ನಿಮಗೆ ತಲುಪುತ್ತೆ. ಸೊ ಥ್ಯಾಂಕ್ ಯು ಗೈಸ್, ಹೋಪ್ ಐ ಹ್ಯಾವ್ ಗಿವನ್ ಎ ಗುಡ್ ಇನ್ಫಾರ್ಮೇಷನ್. ಆ್ಯಂಡ್ ಪ್ಲೀಸ್ ಡೂ ಲೈಕ್ ಮಾಡಿ. ಇದೇ ಥರ ಇನ್ನೂ ಹಲವಾರು ವೀಡಿಯೋಸ್ ಬೇಕು ಅಂತಂದರೆ ಲೈಕ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್. Please share it and let us make our country proud comparing to the all other countries. Thank you guys. Wish you all the best. Good day. Take care.